ದೇವ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಿಮಗೊಂದು ಆಶೀರ್ವಾದದ ವಚನ ಇದೆ. ಏನು ಬ್ರದರ್ ಆಶೀರ್ವಾದದ ವಚನ ನೀವು ಕೇಳಬಹುದು. ದೇವರ ವಾಕ್ಯ ಮುಂಜಾನೆ ವೇಳೆಯಲ್ಲಿ ಕೀರ್ತನೆ 40ನೇ ಅಧ್ಯಾಯದ 17ನೇ ವಚನದಲ್ಲಿ ಹೀಗೆ ಮಾತನಾಡ್ತಾ ಇದೆ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು, ನನ್ನ ದೇವರೇ ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದಿ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಒಂದು ಉತ್ತಮವಾದ ವಾಕ್ಯವನ್ನು ನಮಗಾಗಿ ಬರೀತಾ ಇದ್ದಾರೆ. ಏನೆಂದರೆ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಆದರೆ ಆಶೀರ್ವಾದದ ಸಂಗತಿ ಏನು ಗೊತ್ತಾ? ಕರ್ತನೇ ನನ್ನ ಹಿತಚಿಂತಕನು. ಪ್ರಿಯ ದೇವಜನರೇ, ಕುಗ್ಗಿದವರ ಬಗೆಯಾಗಲಿ ದಿಕ್ಕಿಲ್ಲದವರ ಬಗೆಯಾಗಲಿ, ಎಲ್ಲರಿಂದ ತೊರೆಯಲ್ಪಟ್ಟವರ ವಿಷಯವಾಗಿಯೋ ಮೂಲೆ ಗುಂಪು ಮಾಡಲ್ಪಟ್ಟಿರುವವರ ವಿಷಯವಾಗಿ ಯಾರು ಚಿಂತಿಸುವುದಿಲ್ಲ, ಹೌದಲ್ವಾ? ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇವತ್ತು ನಿಮಗೂ ಅದೇ ಭಾವನೆ ಇರಬಹುದು. ನಾನು ದಿಕ್ಕಿಲ್ಲದವನಾಗಿ ಬಿದ್ದಿದ್ದೇನೆ, ನನಗೆ ಯಾರೂ ಗತಿ ಇಲ್ಲ, ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ, ನನ್ನ ಕುರಿತಾಗಿ ಯಾರು ಹಿತಚಿಂತಕರು ಇಲ್ಲ ಅಂತ ನೀವು ಯೋಚಿಸ್ಬೋದು. ಆದರೆ ಇಲ್ಲ ಪ್ರಿಯ ದೇವಜನರೇ, ಸತ್ಯವೇದ ಏನು ಹೇಳ್ತಾ ಇದೆ ಗೊತ್ತಾ? ದಿಕ್ಕಿಲ್ಲದವನು ಕುಗ್ಗಿದವನು ಆಗಿರುವ ನನಗೆ ಕರ್ತನೇ ಹಿತಚಿಂತಕನು. ಅಂದರೆ ಯೇಸು ಸ್ವಾಮಿಯೇ ನಮಗೂ ಮತ್ತು ನಿಮಗೂ ಒಬ್ಬ ವೆಲ್ ವಿಷರ್, ಒಬ್ಬ ಹಿತಚಿಂತಕನು ಇದ್ದಾರೆ. ಪ್ರಿಯ ದೇವಜನರೇ, ನಾವು ಯಾವಾಗಲೂ ಯೋಚಿಸುವ ರೀತಿಯಲ್ಲಿ ಯಾವತ್ತು ನಾವು ಈ ಲೋಕ ಹೇಳುವ ಪ್ರಕಾರ ನಾವು ತೊರೆಯಲ್ಪಟ್ಟವರಲ್ಲ, ನಾವು ದಿಕ್ಕಿಲ್ಲದವರಲ್ಲ, ನಮಗೆ ಯಾರು ದಿಕ್ಕು ದಿಸೆ ಇಲ್ಲ ಅನ್ನುವವರಲ್ಲ. ಪ್ರಿಯ ದೇವಜನರೇ, ನನಗಾಗಿ ನಿನಗಾಗಿ ತನ್ನ ಸ್ವಂತ ಪ್ರಾಣವನ್ನೇ ರಕ್ತವನ್ನು ಸುರಿಸಿದಂಥ ಒಬ್ಬ ದೇವರಿದ್ದಾರೆ. ನಾನಿವತ್ತು ಸುಖದಲ್ಲಿರಬೇಕು, ನಾನಿವತ್ತು ಸೌಖ್ಯದಲ್ಲಿರಬೇಕು, ನಾನಿವತ್ತು ಸಮೃದ್ಧಿಯಲ್ಲಿರಬೇಕು ಅಂತ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಆಶೀರ್ವಾದದ ಜೀವಿತವನ್ನು ಮಾಡಿರುವಂಥ ಯೇಸು ನಮ್ಮ ಹಿತಚಿಂತಕನು. ದಿಕ್ಕಿಲ್ಲದವರು, ನಾವು ಕುಗ್ಗಿ ಹೋದವರು, ನಮಗೆ ಯಾರೂ ಇಲ್ಲ ಅನ್ನುವ ಮಾತುಗಳಿಗೆ ವಚನ ಹೀಗೆ ಆಶೀರ್ವಾದವನ್ನು ನುಡಿತಾ ಇದೆ. ಕರ್ತನು ನಿಮ್ಮ ಹಿತಚಿಂತಕನು. ನಿಮ್ಮ ಕುರಿತಾಗಿ, ನಿಮ್ಮ ಜೀವಿತದ ಕುರಿತಾಗಿ, ನಿಮ್ಮ ಭವಿಷ್ಯದ ಕುರಿತಾಗಿ ಹಿತ ಚಿಂತನೆಯನ್ನು ಮಾಡುವಂಥ ಒಬ್ಬ ದೇವರು ಇದ್ದಾರೆ. ಪ್ರಿಯ ದೇವಜನರೇ, ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಸಹಾಯಕನು ರಕ್ಷಕನು ಆಗಿದ್ದಾರೆ. ಹೌದು ಪ್ರಿಯ ದೇವಜನರೇ, ಈ ದಿಕ್ಕಿಲ್ಲದವರು ಅಂತ ಬಾಯಲ್ಲಿ ಮಾತು ಬರುವಾಗ ನಮಗೆ ಯಾರು ಸಹಾಯಕರಿಲ್ಲ, ಯಾರು ಸಪೋರ್ಟ್ ಮಾಡುವವರಿಲ್ಲ, ಎಂಕರೇಜ್ ಮಾಡುವವರಿಲ್ಲ ಅಂತ ಅನೇಕ ಮಾತುಗಳನ್ನು ನಾವು ಆಡ್ತೀವಿ, ಹೌದಲ್ವಾ? ಆದರೆ ನಾನು ಹೇಳ್ತೀನಿ ಕೇಳ್ರಿ, ನೀವು ಯಾವತ್ತೂ ದಿಕ್ಕಿಲ್ಲದವರಲ್ಲ, ನೀವು ತೊರೆಯಲ್ಪಟ್ಟವರಲ್ಲ. ಒಂದು ವೇಳೆ ಲೋಕ ನಿಮ್ಮನ್ನು ದೂರ ಇಟ್ಟಿರ್ಬೋದು, ಆದರೆ ಯೇಸು ನಿಮಗೆ ಯಾವಾಗಲೂ ಹತ್ತಿರವಾಗೇ ಇದ್ದಾರೆ. ಪ್ರಿಯ ದೇವಜನರೇ, ಹಾಗಾಗಿ ವಾಕ್ಯ ಹೇಳ್ತಾ ಇದೆ, ನಿಮಗೆ ಒಬ್ಬ ಹಿತಚಿಂತಕನು ಇದ್ದಾರೆ. ಈ ಮುಂಜಾನೆ ವೇಳೆಯಲ್ಲೂ ನಿಮ್ಮ ಭವಿಷ್ಯ ಆಶೀರ್ವಾದವಾಗಿ ಇರಬೇಕು ಅಂತ ಒಂದು ವೇಳೆ ನಿಮ್ಮ ತಂದೆ ತಾಯಿ ಯೋಚಿಸದೇ ಇದ್ದರೂ ಕೂಡ ದೇವರು ಯೇಸು ಕರ್ತನು, ಆತನು ನಿಮ್ಮ ಹಿತಚಿಂತಕನು, ಆತನು ನಿಮ್ಮ ಕುರಿತಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಿಯ ದೇವಜನರೇ, ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ಸಂತೋಷದ ಹೃದಯ ಇರಲಿ, ಸಂತೋಷದ ಹೃದಯ ಇರಲಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕುರಿತಾಗಿ ಒಬ್ಬ ಹಿತಚಿಂತನೆಯನ್ನು ಮಾಡುವ ದೇವರು ಇದ್ದಾರೆ. ಪ್ರಿಯ ದೇವಜನರೇ, ಆತನೇ ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಕುರಿತಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಿದ್ದೇನೆ, ಅದು ಹಿತಕರವಾದ ಯೋಚನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವೀಕರಿಸಿ ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಕರ್ತನ ಯೋಜನೆಗಳು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿರ್ತದೆ. ಆತನೇ ಬಂದು ನಮಗೆ ಸಹಾಯ ಮಾಡ್ತಾರೆ. ಜನರ ಸಹಾಯಕ್ಕೆ ನಿರೀಕ್ಷಿಸಬೇಡ್ರಿ, ದೇವರು ಮಾರ್ಗ ಮಾಡುವವನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮ ಕರ್ತನಾದ ಯೇಸು ನಿಮಗೆ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಈ ಮುಂಜಾನೆಯಲ್ಲಿ ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನಾವು ಕುಗ್ಗಿ ಹೋದವರು ದಿಕ್ಕಿಲ್ಲದವರು ಆಗಿದ್ದೇವೆ ಅನ್ನುವಾಗ ನೀನೇ ನಮ್ಮ ಹಿತಚಿಂತಕನು, ನೀನೇ ನಮ್ಮ ರಕ್ಷಣೆಯು, ನಮ್ಮ ಸಹಾಯವು ಆಗಿದ್ದೀರಾ ಅಂತ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಕರ್ತನೆಯಪ್ಪ. ಪ್ರಿಯ ಮಕ್ಕಳ ಜೀವಿತದಲ್ಲಿ ಅವರು ಯಾವಾಗಲೂ ಕೂಡ ಕರ್ತನೆಯಪ್ಪ ನಿನ್ನನ್ನು ಆತುಕೊಳ್ಳುವಂತೆ ಅಪ್ಪ, ಹೌದು ನಮಗೆ ಯಾರಿಲ್ಲ ಅನ್ನುವ ಪ್ರಕಾರ ಅವರು ಜೀವಿಸದೆ ನೀನೇ ಅವರ ಹಿತಚಿಂತಕನು ಅಂತ ತಮ್ಮ ಜೀವಿತವನ್ನು ನಿನ್ನ ಕೈಲಿ ಒಪ್ಪಿಸಿಕೊಟ್ಟು ನಡೆಸುವಾಗ ಆಶೀರ್ವಾದದ ರೀತಿಯಲ್ಲಿ ಅವ್ರ ಜೀವಿತವನ್ನು ನಡೆಸು. ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಅವ್ರ ಜೀವಿತ ತುಂಬಲ್ಪಡಲಿ. ಸಮೃದ್ಧಿ ಕೊಡು, ಸಮಾಧಾನ ಕೊಟ್ಟು ನಡೆಸು. ನೀನೇ ಅವರ ಸಹಾಯಕನಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.
ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.